ಜೊತೆ ಹಿರಿಯ ನಟ ಅವಿನಾಶ್ ಅವರಿದ್ದಾರೆ. ಸೊ ಮೊದಲೇದಾಗಿ ಸರ್ ಇವತ್ತು ಸರೋಜಮ್ಮ ಅವರು ವಿಧಿವಶರಾಗಿರ್ತಕ್ಕಂಥದ್ದು ಈ ಒಂದು ಸುದ್ದಿ ಕೇಳಿದಾಗ ಏನು ಅನಿಸುತ್ತಾರೆ, ಏನೆಲ್ಲ ನೆನಪಾಯ್ತು? ನನಗೆ ಆ್ಯಕ್ಚುಲಿ ನನಗೆ ಸರೋಜಮ್ಮನವ್ರ ಬಗ್ಗೆ ಕಲಾವಿದನ ಒಡನಾಟಕ್ಕಿಂತ ಒಬ್ಬ ಪ್ರೇಕ್ಷಕನಾಗೆ ಜಾಸ್ತಿ ನಾನು. ಯಾಕೆಂದರೆ ನಮ್ಮ ಪ್ರಕಾರ ಅವರು ತುಂಬ ದೊಡ್ಡ ಕಲಾವಿದೆ. ಸೌತ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಹಿಂದಿಲಿ ಕೂಡ ಮಾಡಿದವರು. ಅಣ್ಣವ್ರ ಜೊತೆ ಹಲವಾರು ಸಿನಿಮಾಗಳನ್ನು ಮಾಡಿದವರು. MGR ಜೊತೆಯಲ್ಲಿ ಭಾಳ ದೊಡ್ಡ ಪೇರು ಅವರು. ತಮಿಳ್ನಾಡಲ್ಲಿ ಎಲ್ಲ ಭಾಷೆಯಲ್ಲೂ ಮಾಡಿದವರು. ಒಂದು ಸೂಪರ್ ಸ್ಟಾರ್ಡಮ್ ತೊಗೊಂಡಂಥವ್ರು. ತುಂಬ ದೊಡ್ಡ ನಟಿ. ನಾವು ವಿ ಕಾಂಟ್ ಇವನ್ ಇಮ್ಯಾಜಿನ್ ಅಷ್ಟು ದೊಡ್ಡ ನಟಿ ಅವರು. ನಮಗೆಲ್ಲ ಕಲಾವಿದರ ಸಂಘದ ಗೌರವಾನ್ವಿತ ಅಧ್ಯಕ್ಷ ಆಗಿದ್ದಾಗ ಬರೋರು, ನಮ್ಮನ್ನು ಭೇಟಿ ಮಾಡೋರು. ಅವ್ರ ಜೊತೆ ನಾವು ಮಾತುಗಳನ್ನು ಆಡಿದ್ದೀವಿ, ಹರಟೆ ಹೊಡೆದಿದ್ದೀವಿ. ಅವರ ನಮಗೆ ಅಮೂಲ್ಯವಾದ ಸಲಹೆಗಳನ್ನು ಕೊಟ್ಟಿದ್ದಾರೆ ಚಿತ್ರರಂಗ ನಮ್ಮ ಸಂಘಕ್ಕೆ. ಅವರ ಅನುಭವದಲ್ಲಿ ಎಲ್ಲವನ್ನೂ ನೋಡಿದ್ದೀವಿ. ಭಾಳ ಡಿಗ್ನಿಫೈಡಾಗಿ ಬದುಕಿದವರು, ಭಾಳ ಡಿಗ್ನಿಫೈಡಾಗಿ ಬದುಕಿದವರು. ಯಾವತ್ತೂ ತಮ್ಮ ಬಗ್ಗೆ ಹೇಳ್ಕೊಂಡವರಲ್ಲ, ಏನೂ ಮಾಡಿದವರಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ಕಲಾವಿದೆ. ಯಾವತ್ತೂ ತಮ್ಮ ಬಗ್ಗೆ ನಾನು ಕೇಳ್ಕೊಂಡೇ ಇಲ್ಲ. ಯಾವತ್ತೂ ಬೇರೆಯವ್ರ ಬಗ್ಗೆನೇ ಕೇಳ್ತಾರೆ ಹೊರತು, ಅವಿನಾಶ್ ನೀವು ಆ ಸಿನಿಮಾದಲ್ಲಿ ಚೆನ್ನಾಗಿ ಮಾಡಿದ್ದೀರಾ, ಅಲ್ಲಿ ನಂಗೆ ಇಷ್ಟ ಆಯ್ತು, ಇಲ್ಲಿ ಹಿಂಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಹೊರತುವೆ ತಮ್ಮ ಬಗ್ಗೆ ಯಾವತ್ತೂ ಹೇಳ್ಕೊಂಡವರಲ್ಲ. ದ್ಯಾಟ್ ಈಸ್ ದ ಗ್ರೇಟೆಸ್ಟ್ ಕ್ವಾಲಿಟಿ ಆಫ್ ದಟ್ ಲೇಡಿ. ಸೊ ಅಷ್ಟೇ ಡಿಗ್ನಿಫೈಡಾಗಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಚಿತ್ರರಂಗಕ್ಕೆ ಅಂತಂದರೆ ಬರೀ ನಾನು ಕನ್ನಡ ಚಿತ್ರರಂಗ ಅಂತ ಹೇಳೋದಿಲ್ಲ, ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಲಾಸ್ ಇದು. ಆದರೂ ಕೂಡ ಪರಿಪೂರ್ಣವಾಗಿ ಬದುಕಿದ್ದಾರೆ. ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಕಳ್ಕೊಂಡಿದ್ದೀವಿ, ಆದರೂ ಕೂಡ ಒಂದು ಹೇಳಿದ್ನಲ್ಲ, ಫುಲ್ಫಿಲ್ಮೆಂಟ್ ಆಗಿದೆ ಲೈಫ್ನಲ್ಲಿ. ಸೊ ಸರ್ 6 ದಶಕಗಳ ಕಾಲ ಒಂದು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥದ್ದು, ಜೊತೆಗೆ ಅವರ ಪಾತ್ರಗಳ ಮೂಲಕ ಸಾಕಷ್ಟು ಜನರನ್ನ ಮನೋಪರಿವರ್ತನೆ ಮಾಡ್ತಕ್ಕಂಥದ್ದು, ಮಾದರಿಯಾಗಿ ಬದುಕದಂಥವ್ರು. ಹೌದು. ಅದೇ ಹೇಳಿದ್ನಲ್ಲ, ತುಂಬ ದೊಡ್ಡ ಕಲಾವಿದೆ ಅಂತ. ಐ ಮೀನ್ ನಮಗೆಲ್ಲರಿಗೂ ಅವರ ಬದುಕಿದ್ದಾಗಲೂ ಅವ್ರನ್ನ ನೋಡಿ ಕಲಿಯೋದು ಭಾಳ ಇತ್ತು. ಈಗಲೂ ಕೂಡ ಅವ್ರ ಅನುಭವವನ್ನು ಕೇಳ್ಕೊಂಡವ್ರು ನಾವು ಕಲಿಯೋದು. ಕಲಾವಿದರಾಗಿ ಎಲ್ಲ ಕಲಾವಿದರಿಗೂ ಭಾಳ ಇದೆ ಕಲಿಯೋದು. ಹೇಗಿರಬೇಕು ಒಬ್ಬರು ಕಲಾವಿದರಾಗಿ, ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟವ್ರು ಅವರು. ಕಲಾವಿದರಿಗೆ ಸಾವಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಅವರ ಕೊನೆಯದಾಗಿ ನೀವು ಅವ್ರನ್ನ ಮೀಟ್ ಮಾಡಿದ್ದು ಅಥವಾ ನಿಮ್ಮ ಜೊತೆ ಮಾತನಾಡಿದ್ದು ಏನಾದರೂ? ಇಲ್ಲ, ಬಹಳ ದಿನ ಆಗೋಯ್ತು. ನಾನು ಕಲಾವಿದರ ಸಂಘದಲ್ಲಿ ಇದ್ದಾಗ ಮಾತ್ರ ಭೇಟಿ ಮಾಡ್ತಿದ್ದೆ. ಬಟ್ ಮಾಳವಿಕಾ ಭಾಳ ಭೇಟಿ ಮಾಡೋರು ಅವ್ರನ್ನ. ಅವರುಗಳನ್ನು ಭೇಟಿ ಮಾಡೋರು. ಒಂದು 2-3 ಸರಿ ಫೋನಲ್ಲಿ ಮಾತಾಡಿದ್ದೀನಿ. ಎಲ್ಲ ಫಂಕ್ಷನ್ಗಳು ಸಿಕ್ಕಾಗ ಮಾತಾಡಿದ್ದೀನಿ. ಭಾಳ ಆತ್ಮೀಯವಾಗಿ, ಭಾಳ ಪ್ರೀತಿಯಿಂದ ಮಾತಾಡ್ಸೋರು ಯಾವತ್ತೂ. ಯಾವುದೋ ಅಪರೂಪಕ್ಕೆ ಸಿಕ್ಕರಿ ಅಂತ ಹಲೋ ಅಂತ ಅಂತಲೇ ಇರಲಿಲ್ಲ. ಬಂದು ಅವರಾಗೆ ಬೆಂತಟ್ಟಿ ಮಾತಾಡಿಸೋವಂಥ ವ್ಯಕ್ತಿ ಅವರ. ಅದಕ್ಕೆ ಅಷ್ಟು ದೊಡ್ಡ ಕಲಾವಿದೆ ಅಷ್ಟು ಸಿಂಪಲ್ಲಾಗಿ, ಅಷ್ಟು ಹಂಬಲಾಗಿರೋದು, ಅದನ್ನೇ ನಾವೆಲ್ಲ ಕಲ್ತ್ಕೋಬೇಕು ಅಂತ ಹೇಳೋದು ನಾನು. ಅದನ್ನು ವಿ ಶುಡ್ ಲರ್ನ್ ಆಲ್ ದೀಸ್ ಥಿಂಗ್ಸ್ ಕಲಾವಿದರಿಗೆ. ಇದಿಷ್ಟು ನಟ ಅವಿನಾಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಧನು, ಎಲ್ಗಾಚ್, ಪಬ್ಲಿಕ್ ಟಿವಿ, ಬೆಂಗಳೂರು.